ನಾನು ಫೋಟೋ ಹಿಡಿಯಕಂತ ಅದು ಕಸ ಎಲ್ಲ ನೀಟಾಗಿ ಬರ್ತಿದೆ ವರ್ಷ ಬರ್ಲಿ ಬಿಡು ನಂಗೆ ನನ್ನ ಹಿಡಿಬೇಡ ವಿಡಿಯೋದಲ್ಲಿ ನೀನು ನೋಡೋಸ್ ಕೇಳ್ತಿಲ್ಲ ಗುಮ್ಮಿ. ಹಾಯ್ ಮಿರ್ಚಿ ಪಾರು ಚಾನಲ್ಗೆ ಸುಸ್ವಾಗತ. ಇವತ್ತು ನೀವು ನೋಡ್ತಿದ್ದೀರಾ ನನ್ನ ಮಗುದು ಸ್ಪೆಷಲ್ ಫೋಟೋಶೂಟ್ ಡೇ. ಹೌದು, ಇದರಲ್ಲಿ ಯಾವುದು 1 2 3 4 ಅಂತ ಯಾವ ಮಂತೂ ಇಲ್ಲ. ಇದರಲ್ಲಿ ನನ್ನ ಮಗುವಿನ ಕ್ಯೂಟ್ ನೇಮ್ನ ರಿವೀಲ್ ಮಾಡ್ತಾ ಇರೋದು. ಬನ್ನಿ ನೋಡೋಣ. ನೀನು ಹೇಳಿದಕ್ಕೆ ನೂಡಲ್ಸ್ ಮಾಡೋಕ್ಕೆ ಹೋಗ್ಬಿಟ್ಟು ನೋಡು. ಅವ್ರ ಮೊಬೈಲ್ ನೋಡ್ಬಿಟ್ಟ. ಇಲ್ಲ ಬೆಳಗ್ಗೆನೇ ನನ್ನ ತಂಗಿ ಪಾಪು ಜೊತೆ ಫುಲ್ ಮಸ್ತಿಲಿ ಆಟ ಆಡಿಸ್ಕೊಂಡು ನಗಿಸ್ತಾ ಇದ್ಲು. ಅಷ್ಟು ನಗುನ ನನಗೆ ನೋಡಿ ತುಂಬಾ ಖುಷಿಯಾಗಿತ್ತು. ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಲಕ್ಕಿಗಂತ ಪರ್ಚೇಸ್ ಮಾಡಿ ಫಸ್ಟ್ ಐಟಮ್ಸ್ನ ಇಟ್ಟು ಮಲ್ಲಿಗೆ ಮೊಗ್ಗಿಂದ ಲಕ್ಕಿ ಅಂತ ಬಿಡಿಸಿ ಈ ಫೋಟೋಶೂಟ್ ಥೀಮ್ನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಇನ್ನೇನು ನನ್ನ ಮಗ ರೆಡಿ ಆಗಬೇಕು ಅಷ್ಟೇ. ಸೆಟ್ಟು ರೆಡಿಯಾಗಿದೆ, ಆ್ಯಕ್ಟ್ರಸ್ಸು ರೆಡಿಯಾಗಿದ್ದಾರೆ. ಲಕ್ಕಿ ಬಂಗಾರ ಜಿಂಗಲ್ ಬೆಲ್ ಜಿಂಗಲ್ ಆಲ್ ದ ಡೇ. ಎಲ್ಲಾನು ರೆಡಿ ಆದಮೇಲೆ ಫೋಟೋಶೂಟ್ ಅಷ್ಟೇ ಬಾಕಿ ಇದ್ದಿದ್ದು. ಆದರೆ ನನ್ನ ಮಗ ಇವಾಗ ಯಾಕೆ ಅಳ್ತಿದ್ದಾನಂತ ನಿಮಗೆ ಗೊತ್ತಿದೆಯಾ? ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಲ್ಲಾಂದರೆ ನೆಕ್ಸ್ಟ್ ವ್ಲಾಗಲ್ಲಿ ನಾನೇ ಹೇಳ್ತೀನಿ ಯಾಕಂತ. ಇದು ಒಂದು ಚಾಲೆಂಜಾಗಿ ಗೇಮಾಗಿ ಆಡೋಣ ಆಯಿತಾ? ನನಗೂ ಖುಷಿ ಅನ್ಸುತ್ತೆ, ನಿಮಗೂ ಖುಷಿ ಅನ್ಸುತ್ತೆ, ಯಾರಿಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ವಿಷಯ ಅಂತ. ಸೊ ಚಾಲೆಂಜ್ ಅಕ್ಸೆಪ್ಟೆಡ್. ಲೆಕ್ಕ 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 ಹೊಳಿತಾವನೆ. ಜಂಕ್ ಚಿಕ್ಕ ಚಿಕ್ಕರೆ ದುಮ್ತಾನೆ ದುಮ್ತಾರೆ ಜಿಂಕ್ ಚಿಕ್ಕ ಚಿಕ್ಕರೆ ಎಲ್ಲೆಲ್ಲ ಹೋಗ್ಬಿಟ್ಟಿದೆ ಕಡೆ ಲಕ್ಕಿ. ಲಕ್ಕಿ ಹೋಗಿದ್ದೆ ಫಸ್ಟ್ ಕಾರ್ಡ್ ಮಾಡು, ಅದನ್ನ ಹಿಡ್ಕೊಂಡು ವಿಡಿಯೋ ಮಾಡಿದವ್ರು. ಸಾಮ್ಯಾಮಿನ ಎ ಎ ಹಕ್ಕ ವಕ್ಕ ಹೇ ಎ ಸಾಮ್ಯಾಮಿನ ಸಾಮ್ಗರೆಕ್ಕ ದಿಸ್ ಟೈಮ್ ಫಾರ್ ಆಫ್ರಿಕಾ. ಸಾಮ್ಯಾಮಿನ ಎ ಎ ಹಕ್ಕ ವಕ್ಕ ಎ ಎ ಸಾಮ್ಯಾಮಿನ ತಾಮ್ಗರೆಂಗ ದಿಸ್ ಟೈಮ್ ಫಾರ್ ಆಫ್ರಿಕಾ. ಸಾಮ್ಯಾಮಿನ ಹೇ 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 ಸಾಮ್ಯಾಮಿನ ಹೇ 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 ಜಿಂಕು ಚಿಕ್ಕು ಚಿಕ್ಕರೆ ಡಿಂಕು ಚಿಕ್ಕು ಚಿಕ್ಕರೆ ಆಡ್ಸಿ ಜಿಂಕು ಚಿಕ್ಕ ಚಿಕ್ಕರೆ ಜಿಂಕು ಚಿಕ್ಕ ಚಿಕ್ಕರೆ ಜಿಂಕು ಚಿಕ್ಕ ಚಿಕ್ಕರೆ ಹಾಯ್ ಹಾಯ್ ಹಾಯ್. ಅಕ್ಕ ಹೇಳು, ಅಕ್ಕ 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 ಹೇಳು, ಅಕ್ಕ ಅಕ್ಕ. ಅವನ ಮಗಡೆ ಜಿಂಕು ಚಿಕ್ಕ ಚಿಕ್ಕರೆ ಜಿಂಕು ಚಿಕ್ಕ ಚಿಕ್ಕರೆ ಜಿಂಕು ಚಿಕ್ಕ ಚಿಕ್ಕರೆ ನಮ್ಮಮ್ಮನಲ್ಲಿ ಚೆನ್ನಾಗಿ ನಾನು ಅಲ್ಲೇ ನೋಡ್ತೀನಿ. ಓನ ಬಂಗಾರು, ಆ ಚಿಂದಿ ಬಂಗಾರು, ಪಾಪು ಬಂಗಾರು, ಮುದ್ದ ಬಂಗಾರು, ಹಾಲೆ ಹಾಲೆ ಬಂಗಾರು, ಪ್ಲೀಸ್ ನನ್ನ ಇಗ್ನೋರ್ ಮಾಡಿ. ಯಾಕಂದರೆ ನಾನು ರೆಡಿ ಆಗಿಲ್ಲ, ಬಾಣಂತನದಲ್ಲಿ ರೆಡಿ ಆಗಂಗಿಲ್ಲ. ಅಕಸ್ಮಾತ್ ನಾನು ಒಂದು ಚಿಕ್ಕದಾಗ ವಾಲೇನೋ ಬೊಟ್ಟು ಇಟ್ಬಿಟ್ರೆ ಪಾಪಕ್ಕೆ ದೃಷ್ಟಿ ಆಯಿತು, ಅದಕ್ಕೋಸ್ಕರನೇ ವಾಂತಿ ಆಯಿತು ಆ ಥರ ಎಲ್ಲ ಹೇಳೋರು. ನಾನು ರೆಡಿ ಆಗ್ತಾನೇ ಇರಲಿಲ್ಲ. ಚುಟ್ಟೆ ಸ್ವಾಮಿ ಚುಟ್ಟೆ ಸ್ವಾಮಿ ಚುಟ್ಟೆ ಸ್ವಾಮಿ ಚುಟ್ಟ ಮಲ್ಲೆ ಚುಟ್ಟೆ ಸ್ವಾಮಿ ಚುಟ್ಟೆ ಚುಟ್ಟ ಮಲ್ಲೆ ಚುಟ್ಟೆ ಸ್ವಾಮಿ. ಸ್ವಾಮಿ ಅಲ್ಲ ಅಕ್ಕ, ಚುಟ್ಟೆ ಸ್ವಾಮಿ. ನನ್ನ
ಲೈಫಲ್ಲೂ ಒಂದು ಸ್ವಾಮೀಜಿ ಬರ್ತಾರೆ. ಆ ಸ್ವಾಮೀಜಿ ಚಿಟ್ಟೆ ಸ್ವಾಮೀಜಿಯಾಗಿ ನನ್ನ ಮಡಿಲಲ್ಲಿ ಇರ್ತಾರೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಹೌದು, ನನಗೆ ಚಿಟ್ಟೆ ಸ್ವಾಮಿ ಅಂತ ಹೇಳ್ಬೇಕಾದ್ರೆ ನನ್ನ ಮಗುನೇ ನೆನೆಸ್ಕೊತಾ ಇದ್ದೆ. ಆ್ಯಕ್ಚುಲಿ ಕ್ಯೂಟ್ ಥಿಂಗ್ಸ್ ಅಲ್ವ ಇದೆಲ್ಲ. ಸೊ ಮೆಮೊರೈಸ್ಡ್ ಆಗಿರತ್ತೆ ಅಂತ ನಾನು ಅನ್ಕೊತೀನಿ. ನನ್ನ ಮಗ ಅಂತೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾನೆ, ತುಂಬ ನಗ್ತಾನೆ, ಖುಷಿಯಾಗಿ ಬಟ್ಟೆ ಗಿಟ್ಟೆ ಎಲ್ಲ ಎತ್ತುತ್ತಾನೆ. ಸೊ ಹೊಸ ಆ್ಯಕ್ಟಿವಿಟಿ ಮಾಡ್ಬೇಕಾದ್ರೆ ನಮಗಂತೂ ಸಿಕ್ಕಾಪಟ್ಟೆ ಖುಷಿ ಆಗೋದು. ಸೊ ಈ ಥೀಮ್ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಮನೇನ ನನ್ನ ಇಗ್ನೋರ್ ಮಾಡಿ, ಯಾಕಂದರೆ ಮನೆ ನೀಟಾಗಿರೋಕ್ಕಂತೂ ಚಾನ್ಸೇ ಇಲ್ಲ. ಅಷ್ಟು ಮನೆ ಮೆಸ್ಸಿಯಾಗಿ ಕಾಣುತ್ತೆ. ಮತ್ತು ನಾನು ಕೂಡ ತುಂಬಾ ಮೆಸ್ಸಿಯಾಗಿ ಕಾಣಿಸ್ತೀನಿ. ಹೇರ್ ಬಾಚಿಲ್ಲ, ಮುಖಕ್ಕೆ ಕ್ರೀಮ್ ಹಾಕಲ್ಲ, ಬೊಟ್ಟಿಡಲ್ಲ, ವಾಲೆ ಹಾಕಲ್ಲ, ಡ್ರೆಸ್ ಸೆನ್ಸು ಇಲ್ಲ ಅಂತ. ಸೊ ನನಗೆ ಅನಿಸ್ಬೇಕಾದ್ರೆ ನಿಮಗೆ ಖಂಡಿತ ಅನಿಸುತ್ತೆ, ಕಮೆಂಟ್ ಮಾಡ್ತೀರಂತ ನನಗೆ ಗೊತ್ತು. ಸೊ ಅದಕ್ಕೆ ಮುಂಚೆನೇ ಇಗ್ನೋರ್ ಮಾಡಿ ಅಂತ ನಾನು ಹೇಳ್ತಾ ಇರೋದು. ಅದೆಲ್ಲ ಬಿಟ್ಟು ನಿಮಗೆ ಫೋಟೋ ಥೀಮ್ ಹೇಗೆ ಅನ್ನಿಸ್ತು, ಇಲ್ಲ ನನ್ನ ಮಗು ಹೇಗಿದ್ದಾನೆ ಅಂತ ಕಮೆಂಟ್ ಬೇಕಾದರೆ ಮಾಡಿ. ನನಗೂ ಖುಷಿ ಆಗುತ್ತೆ ತಿಳ್ಕೊಳ್ಳೋದಕ್ಕೆ. 6 ತಿಂಗಳು ನನ್ನ ಬಾಣಂತನ ಜರ್ನಿ ತುಂಬಾ ಕಷ್ಟವಾಗಿತ್ತು. ಹೌದು, ಯಾವುದೋ ಸೊಪ್ಪೆಲ್ಲ ತರೋರು, ಇದರಲ್ಲೇ ಸ್ನಾನ ಮಾಡಬೇಕು ಅಂತ ಹೇಳೋರು, ಕುದಿಯೋ ನೀರನ್ನ ಒಯ್ಕೊಳಕ್ಕೆ ಹೇಳೋರು, ಮತ್ತು ಮುಖಕ್ಕೆ ಪೌಡ್ರಾಗಲಿ ಕ್ರೀಮ್ ಆಗಲಿ ಹಚ್ಚಂಗಿರಲಿಲ್ಲ, ತಲೆ ಬಾಚೋಂಗಿರಲಿಲ್ಲ, ಡ್ರೆಸ್ ಮಾಡೋಂಗಿರಲಿಲ್ಲ, ಬೊಟ್ಟು ಹಾಕೋಂಗಿಲ್ಲ, ಯಾವುದೇ ಥರ ಜ್ಯುವೆಲರಿ ಹಾಕೊಳ್ಳೋಂಗಿಲ್ಲ, ದೊಡ್ಡ ಕಂಬಳಿ ಹೊಚ್ಕೊಂಡು ಮಲ್ಕೋಬೇಕಿತ್ತು. ಸೊ ಈ ಜರ್ನಿನ ನೆನೆಸ್ಕೊಂಡು ನನಗೆ ತುಂಬಾ ಭಯ ಆಗುತ್ತೆ. ನಿಮಗೇನಾದರೂ ನನ್ನ ಬಾಣಂತನ ಜರ್ನಿ ಬೇಕಿದ್ದರೆ ಕಮೆಂಟ್ ಮಾಡಿ, ಖಂಡಿತ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಸ್ಕಿಪ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಮುಗಿಸೋ ಟೈಮ್ ಆಯಿತು. ಬಾಯ್.